ಅಭಿವೃದ್ಧಿಯಲ್ಲಿ ಕಾಂಪ್ರಮೈಸ್ ಇಲ್ಲ, ಅಭಿವೃದ್ಧಿಯಲ್ಲಿ ಭ್ರಷ್ಟಾಚಾರ ಇಲ್ಲ. ಇದನ್ನ ಮಾಡಿ ತೋರಿಸಿದೆ. ಒಂದು ಕಾಲ ಇತ್ತು, ನೀವು ಯಾರಾದರೂ ರೈಲಲ್ಲಿ ಹೋಗುವವರಂತಿದ್ರೆ ಭಾರತೀಯ ರೈಲ್ವೆ ಅಂದ್ರೆ ವಾಸನೆ, ಭಾರತೀಯ ರೈಲ್ವೆ ಅಂದ್ರೆ ತಿಗಣೆ, ಭಾರತೀಯ ರೈಲ್ವೆ ಅಂದ್ರೆ ಜಿರಳೆ ಅನ್ನುವಂತ ಭಾವನೆ ಇತ್ತು. ಅದಕ್ಕಾಗಿ ಇವತ್ತು ಅದನ್ನ ಬದಲಾಯಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತೀಯ ರೈಲ್ವೆಯನ್ನ ಎತ್ತಕ್ಕೆ ಏರಿಸಿದಂತ ಕೆಲಸವನ್ನ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇವತ್ತು ಮಾಡಲಾಗಿದೆ. ದೇಶದ ಗಡಿಗಳನ್ನ ರಕ್ಷಣೆ ಮಾಡುವಂತ ಕೆಲಸ, ದೇಶದಲ್ಲಿ ಅಭಿವೃದ್ಧಿ ಮಾಡುವಂತ ಕೆಲಸಕ್ಕೆ ಯಾವೊಂದು ಮೋದಿ ಕಾಂಪ್ರಮೈಸ್ ಮಾಡಿಲ್ಲ. ಮೋದಿ ಅವರು ಕೇಳ್ತಾ ಇದ್ದಾರೆ 2047ಕ್ಕೆ ಈ ಭಾರತವನ್ನ ತಯಾರಿ ಮಾಡಬೇಕು. 2047 ಭಾರತ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವನ ಆಚರಣೆ ಮಾಡುವಂತ ಸಂದರ್ಭದಲ್ಲಿ ಪ್ರಪಂಚದ ಮಧ್ಯೆ ಭಾರತ ನಂಬರ್ 1 ಜಾಗಕ್ಕೆ ಹೋಗಬೇಕು. ಆ ಸಂಕಲ್ಪವನ್ನು ಇಟ್ಟು ನಾವು ಇವತ್ತು ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಮೋದಿ ಅವರ ಆಸೆ ಇದೆ. ಅವರ ಆಸೆಗೆ ಇಂಬು ಕೊಡೋದಕ್ಕಾಗಿ ಈ ಚುನಾವಣೆ ನಡೀತಾ ಇದೆ. 400 ಪಾರ್ ಅನ್ನುವಂತ ಮಾತನ್ನ ಮೋದಿ ಅವರು ಹೇಳಿದ್ದಾರೆ. 400 ಗಡಿಯನ್ನ ಎನ್ಡಿಎ ದಾಟಬೇಕು. ಇವತ್ತು ನಮ್ಗೆ ಖುಷಿ ಆಗುವಂತದ್ದು, ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ದಿನಗಳ ಕಾಲ ದೇವೇಗೌಡರು ನಮ್ಮ ಜೊತೆ ಬಂದಿರಲಿಲ್ಲ. ಕುಮಾರಣ್ಣ ಬಂದ್ರು, ದೇವೇಗೌಡರು ಬಂದಿರಲಿಲ್ಲ. ಮನಸ್ಸು ನಮ್ಮ ಜೊತೆ ಇರಲಿಲ್ಲ. ಆದ್ರೆ ಇವತ್ತು ನರೇಂದ್ರ ಮೋದಿ ಅವರ ವ್ಯಕ್ತಿತ್ವದ ಕಾರಣಕ್ಕಾಗಿ, ಅವರ ಅಭಿವೃದ್ಧಿಯ ಕೆಲಸದ ಕಾರಣಕ್ಕಾಗಿ ದೇವೇಗೌಡರಂತ ಹಿರಿಯ ನಾಯಕರು ಕೂಡ ಕರ್ನಾಟಕದಲ್ಲಿ ನಿಂತು ಹೇಳಿದ್ರು, ಡೆಲ್ಲಿಯಲ್ಲಿ ನಿಂತು ಹೇಳಿದ್ರು, ನರೇಂದ್ರ ಮೋದಿ ಅಂತ ಒಬ್ಬ ವ್ಯಕ್ತಿ ಈ ದೇಶಕ್ಕೆ ಬೇಕು, ಮತ್ತೆ ಅವರನ್ನು ಪ್ರಧಾನಿ ಮಾಡುವುದಕ್ಕೆ ನಾನು ಬೆಂಬಲ ಕೊಡ್ತೀನಿ ಅಂತ ಹೇಳಿ ಇವತ್ತು ಬೆಂಬಲವನ್ನ ಕೊಟ್ಟು ನಮ್ಮ ಜೊತೆ ಬಂದಿದ್ದಾರೆ. ನಮ್ಮ ಗುರಿ ಇರುವಂತದ್ದು ಜೆಡಿಎಸ್ ಮತ್ತು ಬಿಜೆಪಿ ಎರಡೂ ಸೇರಿ ಕರ್ನಾಟಕದಲ್ಲಿ 28ಕ್ಕೆ 28 ಸೀಟ್ಗಳನ್ನು ಗೆಲ್ಲಬೇಕು. ಅದಕ್ಕಾಗಿ ನಾವು ಇವತ್ತು ಕೆಲಸ ಮಾಡಬೇಕಾಗಿದೆ. ಎಲ್ಲಿ ಜೆಡಿಎಸ್ ಸ್ಪರ್ಧೆ ಮಾಡಿದೆ ಅಲ್ಲಿ ಬಿಜೆಪಿ, ಎಲ್ಲಿ ಬಿಜೆಪಿ ಸ್ಪರ್ಧೆ ಮಾಡಿದೆ ಅಲ್ಲಿ ಜೆಡಿಎಸ್ ಒಟ್ಟಾಗಿ ನಿಂತು ಪರಸ್ಪರ ಹೊಂದಾಣಿಕೆಯಿಂದ ಕೆಲಸ ಮಾಡಿದ್ರೆ, ನಮ್ಮ ಬೂತ್ ಅಲ್ಲಿ ನಾವು ಕೆಲಸ ಮಾಡಿದ್ರೆ 100ಕ್ಕೆ 100 ಮೋದಿ ಗೆಲ್ತಾರೆ.